ಒಂದು ಕಾಡಲ್ಲಿ ಒಂದು ಹಾವಿನ ಕುಟುಂಬ ವಾಸಿಸ್ತಾ ಇತ್ತಂತೆ. ಅಪ್ಪ ಹಾವು, ಅಮ್ಮ ಹಾವು ಮತ್ತು 2 ಪುಟ್ಟ ಮರಿಗಳು. ಒಂದು ದಿನ ಮರಿ ಹಾವು ಅಮ್ಮನನ್ನ ಕೇಳ್ತು, ಅಮ್ಮ, ಈ ಜಗತ್ತಲ್ಲಿ ಅತ್ಯಂತ ಶಕ್ತಿಶಾಲಿ ಯಾರು ಅಂತ. ಅಮ್ಮ ನಗ್ತಾ ಹೇಳಿದ್ಲು, ನಿನ್ನ ಅಪ್ಪನೇ, ಅವರಿಗಿಂತ ಯಾರೂ ಸ್ಟ್ರಾಂಗ್ ಇಲ್ಲ ಅಂತ. ಪುಟ್ಟ ಹಾವಿಗೆ ಖುಷಿಯೋ ಖುಷಿ. ಒಂದು ದಿನ ಅಪ್ಪನ ಹಿಂದೆ ಹಿಂದೆ ಹೊರಟು. ಅಷ್ಟರಲ್ಲಿ ಎದುರಿಗೆ ಒಂದು ಮುಂಗುಸಿ ಬಂತು. ಅದನ್ನು ನೋಡಿದ ತಕ್ಷಣ ಅಪ್ಪ ಹಾವು ತಿರುಗಿ ವೇಗವಾಗಿ ಓಡ್ಬಿಟ್ಟು. ಪುಟ್ಟ ಹಾವಿಗೆ ಆಶ್ಚರ್ಯ, ಓ, ಅಪ್ಪನಿಗಿಂತ ಮುಂಗುಸಿಯೇ ಸ್ಟ್ರಾಂಗ್ ಅಂತ. ಅದರ ಹಿಂದೆ ಹೊರಟು. ಸ್ವಲ್ಪ ದೂರದಲ್ಲಿ ಒಂದು ನಾಯಿ ಜೋರಾಗಿ ಬೊಗಳಿತು. ಆಗ ಮುಂಗುಸಿ ಹೆದರಿ ಓಡಿ ಹೋಯಿತು. ಅಯ್ಯೋ, ನಾಯಿಯೇ ಇನ್ನೂ ಸ್ಟ್ರಾಂಗ್ ಅಂತ ನಾಯಿಯ ಹಿಂದೆ ಹೊರಟು. ಸ್ವಲ್ಪ ಹೊತ್ತಿಗೆ ಒಬ್ಬ ಪುಟ್ಟ ಹುಡುಗ ಒಂದು ಕಲ್ಲು ಎತ್ಕೊಂಡ. ನಾಯಿ ಬಾಲ ಮಡಚ್ಕೊಂಡು ಹೊರಟು. ಹಾಗಾದ್ರೆ ಈ ಹುಡುಗನೇ ಸ್ಟ್ರಾಂಗ್ ಅಂತ ಆ ಹುಡುಗನ ಹಿಂದೆ ಹೊರಟು. ಹುಡುಗ ಆಟವಾಡ್ತಾ ಇದ್ದಾಗ ಒಬ್ಬ ದೊಡ್ಡ ಮನುಷ್ಯ ಬಂದು ಗದರಿಸ್ತಾನೆ, ಏಯ್, ಮನೆಗೆ ಹೋಗು ಅಂತ. ಹುಡುಗ ಹೆದರಿ ಓಡ್ತಾನೆ. ಪುಟ್ಟ ಹಾವು ಯೋಚಿಸ್ತು, ಓ, ಸಿಕ್ಕಿತು, ಇವನೇ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮನುಷ್ಯ ಅಂತ. ಅವನನ್ನ ಹತ್ತಿರದಿಂದ ನೋಡೋಣ ಅಂತ ನಿಧಾನವಾಗಿ ಅವನ ಹತ್ರ ಹೋಯ್ತು. ಆದ್ರೆ ಹಾವನ್ನು ನೋಡಿದ ತಕ್ಷಣ ಆ ಮನುಷ್ಯನೇ ಭಯದಿಂದ ಕಿರಿಚ್ತಾ ಓಡಿಬಿಟ್ಟ. ಪುಟ್ಟ ಹಾವು ಗೊಂದಲದಲ್ಲಿ ಬೀಳ್ತದೆ, ಹಾಗಾದ್ರೆ ನಿಜವಾದ ಸ್ಟ್ರಾಂಗ್ ಯಾರು ಅಂತ. ಆಗ ಅದಕ್ಕೆ ಒಂದು ಸತ್ಯ ಅರ್ಥ ಆಯಿತು, ಈ ಜಗತ್ತಲ್ಲಿ ಪ್ರತಿಯೊಬ್ಬರು ಯಾರಿಗೋ ಶಕ್ತಿಶಾಲಿ ಮತ್ತು ಪ್ರತಿಯೊಬ್ಬರು ಯಾವುದಕ್ಕೋ ಹೆದರ್ತಾರೆ ಅಂತ. ನಮ್ಮ ಜೀವನದಲ್ಲೂ ಹೀಗೆ ಅಲ್ಲ. ಹೊಸದಾಗಿ ಏನಾದರೂ ಮಾಡಲು ಹೊರಟಾಗ ಎದುರಿಗೆ ಇರುವವರೆಲ್ಲರೂ ಕೂಡ ನಮಗಿಂತ ಸ್ಟ್ರಾಂಗ್ ಅನಿಸ್ತಾರೆ. ಇಡೀ ಜಗತ್ತನ್ನು ನಂಬ್ತೇವೆ, ಆದರೆ ನಮ್ಮನ್ನೇ ನಂಬುದು. ಆದರೆ ನೆನಪಿಡಿ, ಆ ಪುಟ್ಟ ಹಾವಿನ ತರ ನಿಮಗೂ ಗೊತ್ತಿಲ್ಲದ ಶಕ್ತಿ ನಿಮ್ಮೊಳಗೆ ಇದೆ. ಯಾರೂ ನೀವು ಅಂದ್ಕೊಂಡಷ್ಟು ಸ್ಟ್ರಾಂಗ್ ಅಲ್ಲ, ಹಾಗೆ ನೀವು ಅಂದ್ಕೊಂಡಷ್ಟು ವೀಕ್ ಅಲ್ಲ.